ಸ್ಟೂಡೆಂಟ್ ಡಾಕ್ಟರ್ ಮಹೇಶ್ ಹಿಯರ್. ಇವತ್ತು ನಾವು ಒಂದು ಕಾಂಪ್ಲೆಕ್ಸ್ ವಿಷಯನ ಮಾತಾಡೋಕೆ ಹೋಗ್ತಾ ಇದ್ದೀವಿ. ಎಸ್ಪೆಷಲಿ ಬಯೋಟೆಕ್ನಾಲಜಿಲಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒಂದು ಬಂದು ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲ್ಯಾಂಟ್ಸು ಬಿ ಟಿ ಕಾಟನ್ ಓದ್ತೀವಿ. ಇನ್ನೊಂದು ಪೆಸ್ಟ್ ರೆಸಿಸ್ಟೆಂಟ್ ಪ್ಲ್ಯಾಂಟ್ ಅದು RNAi ಅಂತ ಹೇಳ್ತೀವಿ. ಸೊ RNA ಇಂಟರ್ಫರೆನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅದ್ರ ಬಗ್ಗೆ ನಮಗೆ ಬೇಸಿಕ್ಸ್ ಗೊತ್ತಿರಲ್ಲ. RNA ಇಂಟರ್ಫರೆನ್ಸ್ ಟೆಕ್ನಾಲಜಿ ಆರ್ mRNA ಸೈಲೆನ್ಸಿಂಗ್ ಟೆಕ್ನಾಲಜಿ ಅಂತ ಎರಡೂ ಹೇಳ್ತೀವಿ ನಾವು. ಇಲ್ಲಿ ಏನು ಮಾಡ್ತೀವಿ, ಕೆಲವು ಪೆಸ್ಟ್ಸ್ನ ನಾವು ಕಿಲ್ ಮಾಡ್ತೀವಿ. ಹೇಗೆ ಕಿಲ್ ಮಾಡ್ತೀವಿ ಅಂದರೆ mRNAನ ಸೈಲೆನ್ಸ್ ಮಾಡಿ ಟ್ರಾನ್ಸ್ಲೇಷನ್ ಆಗ್ದಲೇ ಪ್ರೋಟೀನ್ ಬಯೋಸಿಂಥಸಿಸ್ ಆಗ್ದಲೇ ವಿತೌಟ್ ಪ್ರೋಟೀನ್ಸ್ ಆರ್ ಲ್ಯಾಕ್ ಆಫ್ ಪ್ರೋಟೀನ್ಸ್ ಒಂದು ಪೆಸ್ಟು ಸತ್ತೋಗುತ್ತೆ. ಈ ಒಂದು ಮೆಕ್ಯಾನಿಸಮ್ ಮೇಲೆ ನಾವೇನು ಮಾಡಿದ್ದೀವಿ, ಈ ಒಂದು ಟೆಕ್ನಾಲಜಿನ ಮಾಡಿರೋವಂಥದ್ದು. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲಿಟಲ್ ಬಿಟ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಬೇಗ ಸ್ವಲ್ಪ ಅರ್ಥ ಆಗ್ದ ಆ ಥರ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನಿಮ್ಗೆ ಇದಕ್ಕಿಂತ ಮುಂಚೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ಡಬಲ್ ಸ್ಟ್ರಾಂಡೆಡ್ DNA is converted into single strand RNAs. Then single stranded RNA, they undergo translation process to provide the proteins. ಅಲ್ವಾ? ಇದು ತುಂಬಾ ಈ ಸೀಕ್ವೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ದೀಸ್ ಪ್ರೋಟೀನ್ಸ್ ಆರ್ ಯುಟಿಲೈಸ್ಡ್ ಫಾರ್ ದ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನಿ ಆರ್ಗ್ಯಾನಿಸಮ್ಸ್. ಹಾಗಾಗಿ DNA to RNA, RNA to ಪ್ರೋಟೀನ್ಸ್ ಅರ್ಥಲ್ಲ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, mRNA ಈಸ್ ಆಲ್ವೇಸ್ ಸಿಂಗಲ್ ಸ್ಟ್ರ್ಯಾಂಡ್ mRNA ಅಲ್ವಾ. ನಾವಿಲ್ಲಿ RNA ಇಂಟರ್ಫರೆನ್ಸಲ್ಲಿ ಸೊ ನಾವೇ ಉತ್ಪತ್ತಿ ಮಾಡಿರುವಂಥ ಕೆಲವು RNA ನೆಮೋಟೋಡ್ RNAಗೆ ಬೈಂಡ್ ಆಗಿ ಡಬಲ್ ಸ್ಟ್ರ್ಯಾಂಡ್ mRNA ಆಗಿ ಪ್ರೋಟೀನ್ ಬಯೋಸಿಂಥಸಿಸ್ ಆಗೋದಿಲ್ಲ. ಹಾಗಾಗಿ ಪ್ರೋಟೀನ್ ಇಲ್ಲದೆ ಈ ಒಂದು ಪೆಸ್ಟ್ ಆರ್ ನೆಮೋಟೋಡ್ ಸತ್ತೋಗುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್ ನಮಗಿರೋವಂಥದ್ದು ಅಲ್ವಾ. ಸೊ ಈಗ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಸೊ ನೀವೀಗ ನೋಡಿ, ಈಗ RNAi ಆರ್ mRNA ಸೈಲೆನ್ಸಿಂಗ್ ಅಂತ ಕರಿತೀವಿ, ಕರೆಕ್ಟ್ನಾ. ಫಸ್ಟ್ ಇಲ್ಲಿ ನಾವೇನು ಮಾಡ್ತೀವಿ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಒನ್ ಆಫ್ ದ ಟೊಬ್ಯಾಕೋ ಪ್ಲ್ಯಾಂಟ್. ಇಟ್ಸ್ ಹೈಲಿ ಕಮರ್ಷಿಯಲ್ ಪ್ಲ್ಯಾಂಟ್, ಅರ್ಥ ಇದಲ್ಲ. ಸೊ ಇಲ್ಲಿ ಸಮ್ ಆಫ್ ದ ನಿಮೋಟೋಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್, ದಟ್ ನಿಮೋಟೋಡ್ ನೇಮ್ ಈಸ್ ಮೆಲಾಯ್ಡಿಗೈನ್ ಇನ್ಕಾಗ್ನಿಟಾ. ಮೆಲಾಯ್ಡಿಗೈನ್ ಇನ್ಕಾಗ್ನಿಟಾ ಅನ್ನೋ ಒಂದು ಪೆಸ್ಟ್ ಆರ್ ರೌಂಡ್ ವಾರ್ಮ್ ಆರ್ ನೆಮೋಟೋಡ್. ಇಟ್ ಮೇನ್ಲಿ ಟ್ರಾನ್ಸ್ಫೆಕ್ಟ್ ಆರ್ ಇನ್ಫೆಕ್ಟ್ಸ್ ದ ರೂಟ್ಸ್ ಆಫ್ ದ ಟೊಬ್ಯಾಕೋ ಪ್ಲ್ಯಾಂಟ್. ಯಾವಾಗ ಇದು ರೂಟ್ಸ್ ಆಫ್ ಟೊಬ್ಯಾಕೋ ಪ್ಲ್ಯಾಂಟ್ಸ್ಗೆ ಇನ್ಫೆಕ್ಷನ್ ಮಾಡುತ್ತೆ, ರೂಟ್ಸೇ ಇಲ್ಲ ಅಂದಾಗ ಈ ಟೊಬ್ಯಾಕೋ ಪ್ಲ್ಯಾಂಟ್ಸು ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡಲ್ಲ. ಸೊ ಹಾಗಾಗಿ ಇದು ಗ್ರೋ ಆಗಲ್ಲ, ಈಲ್ಡ್ ಕೊಡಲ್ಲ. ಸೊ ಹಾಗಾಗಿ ಈ ಒಂದು ಸಾಯಿಲಲ್ಲಿ ಇರುವಂಥ ನೆಮಟೋಡನ್ನ ನಾವು ಏನು ಮಾಡಬೇಕು, ಸಾಯಿಸಬೇಕಾಗುತ್ತೆ. ಅದಲ್ಲ, ಇದನ್ನು ಹೇಗೆ ನಾವು ಸಾಯಿಸ್ತೀವಿ? ಸೊ ವಿತ್ ದ ಹೆಲ್ಪ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಒಂದು ನೆಮಟೋಡನ್ನ ಹೇಗೆ ಕಿಲ್ ಮಾಡ್ತೀವಿ ಅನ್ನೋದೇ ಈ mRNA ಸೈಲೆನ್ಸಿಂಗ್ ಆರ್ RNAi ಟೆಕ್ನಾಲಜಿ ವಿಷಯ, ಆಯಿತಾ. ಸೊ ಈಗ ಏನು ಮಾಡ್ತೀವಿ ನಾವು, ಫಸ್ಟ್ ವಿ ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ದ ನೆಮಟೋಡ್ ಸ್ಪೆಸಿಫಿಕ್ ಜೀನ್ ವಿತ್ ದ ಹೆಲ್ಪ್ ಆಫ್ ಆಗ್ರೋಬ್ಯಾಕ್ಟೀರಿಯಂ ಟಿಮಿಫೇಷಿಯನ್. ನಿಮಗೆ ಗೊತ್ತಿದೆ ಆಗ್ರೋಬ್ಯಾಕ್ಟೀರಿಯಂ ಟಿಮಿಫೇಷಿಯನ್, ಇಟ್ ಈಸ್ ಎ ನ್ಯಾಚುರಲಿ ಅಕರಿಂಗ್ ಸಾಯಿಲ್ ಬ್ಯಾಕ್ಟೀರಿಯಾ. ನಮ್ಮ ಸಾಯಿಲಲ್ಲ ಈ ಬ್ಯಾಕ್ಟೀರಿಯಾ ಇರುತ್ತೆ, ಅರ್ಥ ಆಯ್ತಾ. ಈ ಬ್ಯಾಕ್ಟೀರಿಯಾ ನಾವು ಯೂಸ್ ಮಾಡಿಕೊಂಡು ಆ್ಯಸ್ ಎ ವೆಕ್ಟರಾಗಿ ಯೂಸ್ ಮಾಡಿಕೊಂಡು ನೆಮಟೋಡ್ ಸ್ಪೆಸಿಫಿಕ್ ಜೀನ್ನ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಇನ್ ಟು ದ ರೂಟ್ ಸೆಲ್ ಆಫ್ ದ ಟೊಬ್ಯಾಕೋ. ಟೊಬ್ಯಾಕೋ ರೂಟ್ ಸೆಲ್ಗೆ ನಾವೇನು ಮಾಡ್ತೀವಿ, ಇಂಟ್ರಡ್ಯೂಸ್ ಮಾಡ್ತೀವಿ ಫಸ್ಟ್. ದೆನ್ ಆಫ್ಟರ್ ದ್ಯಾಟ್ ಅದಾದಮೇಲೆ ಏನಾಗುತ್ತೆ, ದಿಸ್ ಸ್ಪೆಸಿಫಿಕ್ ಜೀನ್ಸ್ ಆಫ್ ನೆಮಟೋಡ್ ದೇ ಅಂಡರ್ಗೋ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್. ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಟ್ರಾನ್ಸ್ಕ್ರಿಪ್ಷನ್ ಆಗಿ ಇಟ್ ಪ್ರೊಡ್ಯೂಸಸ್ 2 types of RNA. ಒನ್ ಈಸ್ ಆ್ಯಂಟಿಸೆನ್ಸ್ RNA, ಇನ್ನೊಂದು ಸೆನ್ಸ್ RNA ಅಂತ ಕರಿತೀವಿ. The so produced these single strand RNAs like sense strand and antisense RNA, they are complementary to each other. ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿರ್ತದೆ. ಹೆನ್ಸ್ ದೇ ಬೈಂಡ್ ಟು ಫಾರ್ಮ್ ಎ ಡಬಲ್ ಸ್ಟ್ರ್ಯಾಂಡ್ RNA. ಹಾಗಾಗಿ ಎರಡೂ ಕೂಡ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ಡಬಲ್ ಸ್ಟ್ರ್ಯಾಂಡ್ RNA ಆಗುತ್ತೆ. ನಾವು ವಿತ್ ದ ಹೆಲ್ಪ್ ಆಫ್ ಒನ್ ಆಫ್ ದ ಹೈಲಿ ಸ್ಪೆಷಲೈಸ್ಡ್ ಎನ್ಸೈಮ್ ಕಾಲ್ಡ್ ಡೈಸರ್ ಅಂತ ಒಂದು ಎನ್ಸೈಮ್ ಇದೆ. ಇಟ್ ಆ್ಯಕ್ಟ್ಸ್ ಆಸ್ ಎ ರೈಬೋಸೈಮ್ ಕೂಡ ಆಗಿ ಆ್ಯಕ್ಟ್ ಮಾಡ್ತದ್ದು ಡೈಸರ್. ಈ ಡೈಸರ್ ಎನ್ಸೈಮ್ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಫ್ರಾಗ್ಮೆಂಟ್ ದ ಡಬಲ್ ಸ್ಟ್ರ್ಯಾಂಡ್ RNA. ಈ ಡಬಲ್ ಸ್ಟ್ರ್ಯಾಂಡ್ RNA ಏನಾಗಿರುತ್ತೆ, ಅದನ್ನು ಫ್ರಾಗ್ಮೆಂಟ್ಸ್ ಮಾಡುತ್ತೆ, ಒಂದು 5-6 ಪೀಸ್ ಮಾಡೋಕ್ಕದು, ಆಯ್ತಾ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ತನಕ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಇದಾಗೋದು ನಮಗೆ ರೂಟ್ ಸೆಲ್ಸಲ್ಲಿ ಇಲ್ಲಿ ತನಕ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು introducing the nematode specific gene with the help of Agrobacterium tumefacium into the
root cells of tobacco. This nematode specific gene undergo transcription process and it produces two type of RNA, that is sense strand RNA and antisense strand RNA. Because of the complementary nature of these RNA, they binds together and form a double strand mRNA. In presence of dicer enzyme, this double strand RNA is fragmented into many pieces. All these processes which taken place inside the tobacco root cell. ಇಷ್ಟು ಪ್ರೋಸೆಸ್ಸು ಟೊಬ್ಯಾಕೊ ರೂಟ್ ಸೆಲ್ಲಲ್ಲಿ ಆಗುತ್ತೆ ಇದಲ್ಲ. ಏನಾಗುತ್ತೆ, ವೆನ್ ದ ನೆಮಟೋಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ರೂಟ್ ಸೆಲ್ ಆರ್ ರೂಟ್ ಆಫ್ ದ ಟೊಬ್ಯಾಕೊ, ಅರ್ಥದಲ್ಲ. ಸೊ ಯಾವಾಗ ಈ ನೆಮಟೋಡ್ ಬಂದು ರೂಟ್ನ ಇನ್ಫೆಕ್ಷನ್ ಮಾಡಿ ರೂಟ್ ತಿನ್ನೋಕ್ಕೆ ಶುರು ಆಗುತ್ತೆ, ದಿಸ್ ಫ್ರಾಗ್ಮೆಂಟ್ಸ್ ಆಫ್ mRNA ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ದ ನೆಮಟೋಡ್ ಬಾಡಿ. ನೆಮಟೋಡ್ ಬಾಡಿಗೆ ಈ ಫ್ರಾಗ್ಮೆಂಟ್ ಆಫ್ ಸೊ RNA, ಈ ಫ್ರಾಗ್ಮೆಂಟೆಡ್ RNAಸ್ನ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, miRNA ಅಂತ ಕರಿತೀವಿ, ಮೈಕ್ರೋ ಇಂಟರ್ಫರೆನ್ಸ್ RNA ಅಂತ ಕರಿತೀವಿ ನಾವು. ಇಲ್ಲಾಂದರೆ ಅದನ್ನು ನಾವು siRNA ಅಂತಲೂ ಕರಿತೀವಿ. SI ಅಂದ್ರೂ ಅಷ್ಟೇ ಸ್ಮಾಲ್ ಇಂಟರ್ಫರೆನ್ಸ್ RNA ಅಂತ ಕರಿತೀವಿ, ಮೈಕ್ರೋ RNA ಅಂತಲೂ ಕರಿತೀವಿ, ಇಲ್ಲ ಸೊ ಸ್ಮಾಲ್ ಇಂಟರ್ಫರೆನ್ಸ್ RNA ಅಂತಲೂ ಕರಿತೀವಿ. ಸೊ ಈ RNA ಏನಾಗುತ್ತೆ, ಇಟ್ ವಿಲ್ ಗೆಟ್ ಎಂಟ್ರಿ ರೈಟ್ ಇನ್ಸೈಡ್ ದ ಬಾಡಿ ಆಫ್ ದ ನೆಮಟೋಡ್, ವೇರ್ ಅಲ್ಲಿ ಏನಾಗುತ್ತೆ ಅಂದರೆ ದೀಸ್ ಸ್ಮಾಲ್ RNA ಫ್ರಾಗ್ಮೆಂಟ್ಸ್ ಇನ್ ಪ್ರೆಸೆನ್ಸ್ ಆಫ್ ರಿಸ್ಕ್ RISC ಅಂತದ್ದು, ಇಟ್ಸ್ ಎ ಹೈಲಿ ಮಲ್ಟಿ ಕಾಂಪ್ಲೆಕ್ಸ್ ಪ್ರೋಟೀನ್. ಈ ಪ್ರೋಟೀನ್ ಏನು ಮಾಡುತ್ತೆ, ಸೊ ಇಟ್ ಈಸ್ ಗೋಯಿಂಗ್ ಟು ಅನ್ಸಿಪ್ಪಿಂಗ್ ದ ಡಬಲ್ ಸ್ಟ್ಯಾಂಡ್ RNA. ಸೊ ಈ ಎಲ್ಲ ಈ RNAಸ್ ಫ್ರಾಗ್ಮೆಂಟ್ಸ್ ಆಫ್ RNA ಇರುತ್ತೆ ಅಲ್ವಾ, ಇನ್ ಪ್ರೆಸೆನ್ಸ್ ಆಫ್ ರಿಸ್ಕ್ ಪ್ರೋಟೀನ್ RISC ಅಂತ, ಇದು ಕಾಂಪ್ಲೆಕ್ಸ್ ಪ್ರೋಟೀನ್, ಇದೊಂಥರ ಎನ್ಸೈಮ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಇದೇನು ಮಾಡುತ್ತೆ, ಸೊ ಎಲ್ಲ ಡಬಲ್ ಸ್ಟ್ಯಾಂಡೆಡ್ RNA ಫ್ರಾಗ್ಮೆಂಟ್ಸ್ನ ಅನ್ಸಿಪ್ಪಿಂಗ್ ಮಾಡಿ ಸಿಂಗಲ್ ಸ್ಟ್ಯಾಂಡ್ RNA ಮಾಡುತ್ತೆ. ನಾವು ದಿಸ್ ಸಿಂಗಲ್ ಸ್ಟ್ಯಾಂಡ್ RNA they are going to bind on the naturally producing mRNA of the nematode. ಯಾವುದೇ ಒಂದು ಜೀವಿಲಿ mRNA ಸಿಂಥಸಿಸ್ ಆಗುತ್ತೆ, ಹಾಗೆ ನೆಮಟೋಡ್ಸಲ್ಲೂ ಕೂಡ ನ್ಯಾಚುರಲಾಗಿ mRNA ಸಿಂಥಸಿಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ನಾವು ಏನು ಇಂಟ್ರಡ್ಯೂಸ್ ಮಾಡಿದ್ವಿ ಅದು ಸೊ ಡಬಲ್ ಸ್ಟ್ರ್ಯಾಂಡ್ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ RNA ಸಿಂಗಲ್ ಸ್ಟ್ಯಾಂಡ್ RNA ಆಗಿ ಕನ್ವರ್ಟ್ ಆಗುತ್ತೆ. ಈ ಸಿಂಗಲ್ ಸ್ಟ್ಯಾಂಡ್ RNA ಏನು ಮಾಡುತ್ತೆ, ನೆಮಟೋಡ್ಸಲ್ಲಿ ನ್ಯಾಚುರಲಾಗಿ ಉತ್ಪತ್ತಿ ಆಗುವಂಥ mRNA ಜೊತೆ ಹೋಗ್ಬಿಟ್ಟು ಕಾಂಪ್ಲಿಮೆಂಟ್ರಿ ಆಗಿ ಬೈಂಡ್ ಆಗಿಬಿಡುತ್ತೆ. ಸೊ ದಟ್ ಇಟ್ ಫಾರ್ಮ್ಸ್ ಡಬಲ್ ಸ್ಟ್ಯಾಂಡ್ mRNA. ಸೊ ಹಾಗಾಗಿ ಇಲ್ಲಿ ನೆಮಟೋಡ್ ನ್ಯಾಚುರಲಿ ಅಕ್ಕರಿಂಗ್ mRNA ಡಬಲ್ ಸ್ಟ್ಯಾಂಡ್ mRNA ಆಗಿ ಏನು ಮಾಡುತ್ತೆ, ಟ್ರಾನ್ಸ್ಲೇಷನ್ ಪ್ರೋಸೆಸ್ನ ಅದು ಮಾಡೋದಿಲ್ಲ. ಹಾಗಾಗಿ ಟ್ರಾನ್ಸ್ಲೇಷನ್ ಮಾಡಲ್ಲ ಅಂದರೆ ಏನಾಗುತ್ತೆ, ಪ್ರೋಟೀನ್ ಬಯೋಸಿಂಥಸಿಸ್ ಆಗೋದಿಲ್ಲ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸೈಲೆನ್ಸಿಂಗ್ ದ ನ್ಯಾಚುರಲಿ ಅಕ್ಕರಿಂಗ್ mRNA ಆಫ್ ನೆಮಟೋಡ್ ಬೈ ಇಂಟ್ರಡ್ಯೂಸಿಂಗ್ ದ ಕಾಂಪ್ಲಿಮೆಂಟರಿ RNA ಥ್ರೂ ರಿಕಾಂಬಿನೆಂಟ್ ಟೆಕ್ನಾಲಜಿ. ಸೊ ದಿಸ್ ಟೆಕ್ನಾಲಜಿ ಈಸ್ ಕಾಲ್ಡ್ RNA ಇಂಟರ್ಫರೆನ್ಸ್ ಆರ್ mRNA ಸೈಲೆನ್ಸಿಂಗ್ ಅಂತ ಹೇಳ್ತೀವಿ. ನೆಮಟೋಡಲ್ಲಿ ಉತ್ಪತ್ತಿ ಆಗುವಂಥ mRNAನ ನಾವು ಸೈಲೆನ್ಸ್ ಮಾಡ್ತೀವಿ. ಹೇಗೆ, ನಾವೇ ಇಂಟ್ರಡ್ಯೂಸ್ ಮಾಡಿರುವಂಥ ಸಿಂಗಲ್ ಸ್ಟ್ಯಾಂಡ್ RNA ಕಾಂಪ್ಲಿಮೆಂಟ್ರಿಯಾಗಿ ಈ ಸಿಂಗಲ್ ಸ್ಟ್ಯಾಂಡ್ ನ್ಯಾಚುರಲಿ ಅಕ್ಕರಿಂಗ್ ನೆಮಟೋಡ್ RNA ಡಬಲ್ ಸ್ಟ್ಯಾಂಡ್ ಮಾಡ್ತೀವಿ. ಒನ್ಸ್ mRNA ಬಿಕಮ್ ಡಬಲ್ ಸ್ಟ್ಯಾಂಡ್ ಇಟ್ ಡಸಂಟ್ ಕೋಡ್ ಪ್ರೋಟೀನ್. ಸೊ ಪ್ರೋಟೀನ್ ಇಲ್ಲ ಅಂದರೆ ನೆಮಟೋಡ್ ಏನಾಗುತ್ತೆ, ಸತ್ತೋಗುತ್ತೆ. ಸೊ ಇದನ್ನು ನಾವು RNA ಇಂಟರ್ಫರೆನ್ಸ್ ಅಂತ ಕರಿತೀವಿ, ಆರ್ ಎಲ್ಸ್ mRNA ಸೈಲೆನ್ಸಿಂಗ್ ಅಂತ ಕರಿತೀವಿ. ಸೊ ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ರೈಟ್. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೇ ಏನಾದರೂ ಡೌಟ್ಸ್ ಇತ್ತು ಅಂದರೆ, ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನನಗೆ ಪೋಸ್ಟ್ ಮಾಡಿ. ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯ, ತತ್ವಮಸಿ ಎಜುಕ್ಯಾಡೆಮಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಿತೈಷಿ ಫೌಂಡೇಶನ್ ಅಂತಲೂ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾವು ತತ್ವಮಸಿ ಎಜುಕ್ಯಾಡೆಮಿ ರೈಟ್ ಟ್ಯೂಷನ್ಸ್ನ ಮಾಡ್ತಾಯಿದ್ದೀವಿ. ನೀಟ್ ಎಕ್ಸಾಮ್ಸ್ಗೆ, ಶಾರ್ಟ್ ಟರ್ಮ್ ಮತ್ತು ಬೋರ್ಡ್ ಎಕ್ಸಾಮ್ಸ್ಗೂ ಕೂಡ ಕೋಚಿಂಗ್ ಕೊಡ್ತಾಯಿದ್ದೀವಿ. ಹೋಮ್ ಟ್ಯೂಷನ್ಸ್ ಕೂಡ ಮಾಡ್ತಾಯಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸೊ ದಟ್ ಈ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ. ಸೊ ಅಪಾಯಿಂಟ್ಮೆಂಟು ನೀವು ತೊಗೊಂಡ್ಬೇಕು. ಡೆಮೋ ಕ್ಲಾಸಸ್ ಎಲ್ಲ ನಾವು ಹೋಮ್ ಟ್ಯೂಷನ್ಸ್ಗೆ ಕೊಡ್ತೀವಿ. ನಿಮಗೆ ಚೆನ್ನಾಗಿತ್ತು ಅಂದರೆ ನೀವು ಅದನ್ನು ಸೊ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಕ್ಲಾಸಸ್ಗೆ ಬಂದು ನೀವು ಪಾಠ ಕೇಳ್ಬೋದು. ರೈಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.